Good evening, my dear students. Myself Soumya Agde. This is Sankalp Learning Solution. Today we are discussing another subtopic in D and F block elements. General characteristic ಏನಿರುತ್ತೆ ಅಂತ ನೋಡೋಣ. Generally, these are silvery white. ಕಾಣಿಸ್ತಿದೆಯಲ್ಲ, lanthanide metal are silvery white metal that tarnish in air. ಅಂದ್ರೆ ಏರ್ ಜೊತೆಗೆ ರಿಯಾಕ್ಟ್ ಆದ್ರೆ ಏನ್ ಮಾಡುತ್ತೆ, ರೆಸ್ಪೆಕ್ಟಿವ್ ಆಕ್ಸೈಡ್ ಅನ್ನ ಕೊಡುತ್ತೆ. ಟಾರ್ನಿಶ್ ಆಗೋದು ಅಂದ್ರೆ ಅದೇ. ಈಗ ಸಿಲ್ವರ್ ಟಾರ್ನಿಶ್ ಆಗ್ತಾ ಇದೆ ಅಂದ್ರೆ ಏನ್ ಹೇಳಿ, ಸಿಲ್ವರ್ ಅನ್ನ ನಾವು ತುಂಬಾ ದಿನ ಹಾಕಿದಾಗ ಅದಕ್ಕೊಂದು ಕಪ್ಪು ಬಣ್ಣ ಬರುತ್ತಲ್ವಾ, ಅದನ್ನ ಟಾರ್ನಿಶಿಂಗ್ ಅಂತ ಕರಿತೀವಿ ನಾವು. ಸೊ ದೀಸ್ ಎಲಿಮೆಂಟ್ಸ್ they are appeared as silvery white. These metals are tarnished in air. Air ಅಲ್ಲಿ ಏನಾಗುತ್ತೆ, ಟಾರ್ನಿಶ್ ಆಗುತ್ತೆ. ಸಾಫ್ಟ್ನೆಸ್, ದೇ ಆರ್ ಜನರಲಿ ವೆರಿ ವೆರಿ ಸಾಫ್ಟ್ ಅಂಡ್ ಮೇಲಿಯೇಬಲ್. ಏನ್ ಮಾಡ್ಬೋದು, ಶೀಟ್ ಮಾಡ್ಬೋದು. ವಿತ್ ಹಾರ್ಡ್ನೆಸ್ ಇನ್ಕ್ರೀಸಿಂಗ್ ಅಟಾಮಿಕ್ ಅಕ್ರಾಸ್ ದ ಪೀರಿಯಡ್ ಏನಾಗುತ್ತೆ, ದೇ ಆರ್ ಫಸ್ಟ್ ಸಾಫ್ಟ್, ಲ್ಯಾಂಥನೈಡ್ ಸಾಫ್ಟ್ ಇದ್ದು ಹೋಗ್ತಾ ಹೋದಂಗೆ ಅದಕ್ಕೆ ಹಾರ್ಡ್ನೆಸ್ ಬರ್ತಾ ಹೋಗುತ್ತೆ. ಓಕೆ, ಅಕ್ರಾಸ್ ದ ಪೀರಿಯಡ್ ಲ್ಯಾಂಥನಿಯಮಿಂದ ಲ್ಯೂಟೇಷಿಯಂ ವರೆಗೆ ಏನಾಗುತ್ತೆ, ಹಾರ್ಡ್ನೆಸ್ ಬರ್ತಾ ಹೋಗುತ್ತೆ. ಅದಕ್ಕೆ ಡೆನ್ಸಿಟಿ, ವೆರಿ ಹೈ ಡೆನ್ಸಿಟಿ. ಯಾಕಿರುತ್ತೆ ಹೇಳಿ, ಯಾಕೆಂದ್ರೆ ಅಟಾಮಿಕ್ ನಂಬರ್ ಜಾಸ್ತಿ ಅಲ್ವಾ, ಡ್ಯೂ ಟು ಹೆವಿ ನ್ಯೂಕ್ಲಿಯರ್ ಚಾರ್ಜ್ ಇರುತ್ತೆ, ಹಂಗಾಗಿ ಡೆನ್ಸಿಟಿನೂ ಹೈ ಇರುತ್ತೆ. ಓಕೆ, ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಆಲ್ಸೋ ಹೈ. ಯಾಕೆ ಹೇಳಿ, ಅವರ ಮಧ್ಯೆ ಒಂದು ಸ್ಟ್ರಾಂಗ್ ಬಾಂಡ್ ಆಗಿರುತ್ತೆ. ಒಂದಷ್ಟು ಇಲೆಕ್ಟ್ರಾನ್ ಅನ್ನ ಡೊನೇಟ್ ಮಾಡೋದ್ ಬಿಟ್ರೆ ಉಳಿದಿದ್ ಯಾವ್ದನ್ನು ಅವು ಹಂಗೆ ಇಟ್ಕೊಂಡಿರ್ತವೆ. +3 ವರೆಗೆ ಮಾತ್ರ ಕೊಡಕ್ಕಾಗತ್ತೆ. ಸೊ ಏನಾಗುತ್ತೆ, ನಂಬರ್ ಆಫ್ ಬಾಂಡಿಂಗ್ ತುಂಬಾ ಸ್ಟ್ರಾಂಗ್ ಇರೋದಕ್ಕೆ ಅದನ್ನ ಬ್ರೇಕ್ ಮಾಡೋದು ತುಂಬಾ ಕಷ್ಟ ಈ ಲ್ಯಾಂಥನೈಡ್ ಸೀರೀಸ್ ಅಲ್ಲಿ. ಹಂಗಾಗಿ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ ಯಾವತ್ತು ಹೈ ಇರುತ್ತೆ. ಓಕೆ, ಇಟ್ ವೇರೀಸ್ ಅಕ್ರಾಸ್ ದ ಸೀರೀಸ್. ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಲ್ವಾ, ದೇ ಆರ್ ವೆರಿ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್. ಐರನ್ ಇರಬಹುದು ಅಲ್ಲ, ಕಾಪರ್ ಇರಬಹುದು ಅಲ್ವಾ, ಸೊ ಐರನ್ ಇರಬಹುದು, ಇವೆಲ್ಲ ವೆರಿ ವೆರಿ ಗುಡ್ ಕಂಡಕ್ಟರ್ ಆಫ್ ಹೀಟ್ ಆಗಿರುತ್ತೆ. ಓಕೆ, ಡ್ಯೂ ಟು ಅನ್ಪೇರ್ಡ್ ಇಲೆಕ್ಟ್ರಾನ್ ಮೂಮೆಂಟ್ ಇರೋದಕ್ಕೆ ಏನಾಗುತ್ತೆ ಹೇಳಿ, ದೇ ಆರ್ ವೆರಿ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ ಅಂಡ್ ಹೀಟ್. ಥ್ಯಾಂಕ್ ಯು.